ಕೆನಡಾ ದೇಶದ ಚಳಿಗಾಲದಲ್ಲಿ ನದಿಗಳ ಮೇಲೆ ಹಿಮ ಕಟ್ಟಿರುತ್ತದೆ. ಆದರೆ ಅದರ ಕೆಳಗಿರುವ ನೀರಿನಲ್ಲಿರುವ ಮೀನುಗಳು ಜೀವಂತವಾಗಿರುತ್ತದೆ. ಈ ರೀತಿಯಾದ ನದಿಗಳಲ್ಲಿ ಜನರು ಕೊಕ್ಕೆಗಳನ್ನು ಹಾಕಿ ಮೀನನ್ನು ಹಿಡಿಯುತ್ತಿದ್ದರು. ರಜಾ ದಿನದಂದು ನನ್ನ ಸ್ನೇಹಿತನೊಬ್ಬನು ಹಿಮಗಟ್ಟಿದ ನದಿಯಲ್ಲಿ ಮೀನನ್ನು ಹಿಡಿಯಲು ಹೋದರು. ಅಲ್ಲಿ ನದಿಯ ಮೇಲಿರುವ ಹಿಮವನ್ನು ಒಡೆದು ಕೊಕ್ಕಿಯನ್ನು ಹಾಕಿ ಏನಾದರೂ ಸಿಗುತ್ತದೋ ಎಂದು ಬಹಳ ಸಮಯದಿಂದ ಕಾಯುತ್ತಿದ್ದರು. ಸುಮಾರು 1 ಗಂಟೆಯಾದರೂ ಸಹ ಯಾವುದೇ ಮೀನು ಸಿಗಲಿಲ್ಲ. ಆ ಸಮಯದಲ್ಲಿ ಅಲ್ಲಿಯೇ ವಾಸಿಸುತ್ತಿದ್ದ ಮನುಷ್ಯನೊಬ್ಬನು ಹಾದು ಹೋಗುತ್ತಿದ್ದರು. ಇವರನ್ನು ನೋಡಿ, ನೀವು ಬಹಳ ಸಮಯದಿಂದ ಮೀನು ಹಿಡಿಯಲು ಪ್ರಯತ್ನಿಸುವಂತೆ ಕಾಣುತ್ತದೆ ಎಂದನು. ಅದಕ್ಕೆ ಅವರು, ಹೌದು, ಆದರೆ ಯಾವುದೇ ಮೀನು ಸಿಗಲಿಲ್ಲ ಎಂದರು. ಅದಕ್ಕೆ ಅವರು, ನಿಮ್ಮ ನೆರಳು ಆ ನೀರಿನ ಮೇಲೆ ಬೀಳುತ್ತಿದೆ, ಹಾಗಾಗಿ ನೀವು ಇಲ್ಲಿ ಇರುವುದು ಮೀನುಗಳಿಗೆ ತಿಳಿಯುತ್ತಿದೆ, ಹಾಗಾಗಿ ಅವುಗಳು ನಿಮಗೆ ಸಿಗುತ್ತಿಲ್ಲ. ನೀವು ಸ್ವಲ್ಪ ದೂರದಲ್ಲಿ ನಿಂತು ಮೀನನ್ನು ಹಿಡಿಯಲು ಪ್ರಯತ್ನಿಸಿರಿ ಎಂದು ಆಲೋಚನೆ ಕೊಟ್ಟರು. ಅವರ ಆಲೋಚನೆಯಂತೆ ಸ್ವಲ್ಪ ದೂರದಲ್ಲಿ ನಿಂತರು. ಆಗ ಅನೇಕ ಮೀನುಗಳು ಅವರಿಗೆ ಸಿಕ್ಕಿತು. ಯೇಸು ಕೆಲವರನ್ನು ಶಿಷ್ಯರನ್ನಾಗಿ ಆರಿಸಿಕೊಂಡಿದ್ದಾರೆ ಮತ್ತು ಅವರಿಗೆ, ಅನೇಕರನ್ನು ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳಿರಿ ಎಂದು ಹೇಳಿದನು. ಆದರೆ ಶಿಷ್ಯರನ್ನಾಗಿ ಮಾಡಿಕೊಂಡು ಯೇಸುವಿನ ಬಳಿ ಜನರನ್ನು ನಡೆಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಅವರ ನೆರಳೆ ಅವರಿಗೆ ಅಡ್ಡಿಯಾಗುತ್ತದೆ. ಇಲ್ಲವಾದರೆ ಅವರಲ್ಲಿರುವಂತಹ ಕೆಲವು ದೇವರಿಗೆ ಪ್ರಿಯವಿಲ್ಲದ ಕಾರ್ಯಗಳನ್ನು ಅವರು ಬಿಡಬೇಕು. ನಾವು ಇತರರನ್ನು ದೇವರ ಕಡೆಗೆ ನಡೆಸಬೇಕಾದರೆ ಮೊದಲು ನಮ್ಮ ನಡತೆಯಲ್ಲಿ ನಾವು ಜಾಗರೂಕರಾಗಿರಬೇಕು. ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆಯಾಗಿರುವುದನ್ನು ಕಂಡುಹಿಡಿದು ಅದರಿಂದ ಬಿಡುಗಡೆ ಹೊಂದಬೇಕು. ಪೌಲನು ಹೇಳುವ ಹಾಗೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸಿದಂತೆ ನೀವು ನನ್ನನ್ನು ಹಿಂಬಾಲಿಸಿರಿ ಎಂದು ಧೈರ್ಯವಾಗಿ ಹೇಳಬಹುದೇ?